ಹಾಗೆ ಪ್ರಸಾದ್ ಬಾಬು ಅವರು ಮತ್ತು ರಘುನಾಥ್ ನಾಯ್ಡು ಅವರು, ಎಲ್ ಶ್ರೀನಿವಾಸ್ ಅವರು, ಹಾಗೆ ಶ್ರೀನಿವಾಸ್ ಅವರು ಮತ್ತು ಇನ್ನೂ ಭಾಳ ಜನ ಮುಖಂಡರು ನಮ್ಮ ಪದ್ಮನಾಭ ನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೆಲೆಸಿರ್ತಕ್ಕಂಥವರು ಇವತ್ತು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಅದು ಬರಗಾಲಕ್ಕೆ ಹಣ ಕೊಡದೇ ಇರತಕ್ಕಂಥದ್ದಿರ್ಬೋದು, ಅಥವಾ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನ ಕೊಡೋದ್ರ ಬಗ್ಗೆ, ಮತ್ತು ಬೆಂಗಳೂರಲ್ಲಿ ಕಾವೇರಿ ನಮಗೆ ನೀರು ಮೇಕೆದಾಟು ಡ್ಯಾಮ್ ಕಟ್ಟೋದಕ್ಕೆ ಇದು ಯಾವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಬರ್ತಾರೆ ಹೋಗ್ತಾರೆ, ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದನ್ನೆಲ್ಲ ಮರೀತಾರೆ. ಇದು ಬದುಕಿನ ಪ್ರಶ್ನೆ, ನಮ್ಮ ರಾಜ್ಯದ 7 ಕೋಟಿ ಜನರ ಬದುಕಿನ ಪ್ರಶ್ನೆ. ಇದೆಲ್ಲ ನೋಡಿ ಅವರಿಗೆಲ್ಲ ಬೇಸರ ಆಗಿ ಭಾಳಷ್ಟು ಜನ ಬೇರೆ ಬೇರೆ ಪಕ್ಷದಲ್ಲಿದ್ದಂಥವ್ರು, ರಾಜಕೀಯದಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಬಂದು ಒಕ್ಕೊರಲಿನ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇಷ್ಟು ಮತದಿಂದ ಅಂತರಿಂದ ಗೆಲ್ಲುವ ವಿಶ್ವಾಸ ಇಷ್ಟು ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ 100ಕ್ಕೆ 100 ಭಾಗ ಗೆದ್ದೇ ಗೆಲ್ತೀವಿ ಈ ಸಲ. ಸರ್, ಇನ್ನೊಂದು ಕುಮಾರಸ್ವಾಮಿ ಅವರು ನನ್ನ ಪ್ರಚಾರದಲ್ಲಿ ಹೇಳಿದ್ದಾರೆ, ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂಬ ಮಾಹಿತಿ ಹೇಳಿದ್ದಾರೆ. ಈಗ ಯಾವ ಅರ್ಥದಲ್ಲ ಅವರು ಹೇಳಿದ್ರೆ ನನಗಂತೂ ಗೊತ್ತಿಲ್ಲ. ಈಗ ನಮ್ಮ ಬಸ್ಸುಗಳಲ್ಲಿ ಪ್ರತಿದಿನ 60 ಲಕ್ಷ ಜನ ಮಹಿಳೆಯರು ಪ್ರಯಾಣ ಮಾಡ್ತಾರೆ ಅಲ್ವಾ. ಎರಡನೇದಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಆ ದುಡ್ಡು ಏನು ಮಾಡ್ತಾರೆ ಅವರು? ಗೃಹಲಕ್ಷ್ಮಿ ದುಡ್ಡನ್ನ ಗ್ಯಾಸ್ಗೆ 400 ಇದ್ದಿದ್ದು 600 ಆಗಿದೆ, ಅದಕ್ಕೊಂದು 600 ರೂಪಾಯಿ ಆಗುತ್ತೆ. ಮತ್ತು ಬೇಳೆ, ಇನ್ನೊಂದು ಬೇರೆ ಎಲ್ಲ ಎಣ್ಣೆ, ದಿನನಿತ್ಯದ ಅಗತ್ಯ ವಸ್ತುಗಳಿಗೆ ಖರ್ಚಿಗೆ ಉಪಯೋಗಿಸ್ಕೊಳ್ತಾರೆ ಅಲ್ವಾ. ಇನ್ನು ಎಲೆಕ್ಟ್ರಿಕ್ ಬಿಲ್ ಫ್ರೀ ಆಗುತ್ತೆ. ಈಗ ವಿಶೇಷವಾಗಿ ನನಗೆ ಗೊತ್ತಿದ್ದಾಗೆ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು, ತೀರಾ ಬಡವರಿದ್ದಾರಲ್ಲ, ಈ ಕುಟುಂಬಗಳಿಗೆ ಒಂದು 5,000 ರೂಪಾಯಿ ಅಷ್ಟು ಹಣ ಅವರು ಸಿಕ್ಕೋದ್ರಿಂದ ಅವರ ಜೀವನದ ಒಂದು ಸ್ವಲ್ಪ ಸಾಧಾರಣವಾಗಿ ಇದ್ದಂಥದ್ದು ಸ್ವಲ್ಪ ಖರ್ಚು ವೆಚ್ಚಗಳಿಗೆ ತೂಗಿಸೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಅದರಿಂದ ಕುಮಾರಸ್ವಾಮಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನಾವು ಕೊಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಅದರಲ್ಲಿ ವಿಶೇಷವಾಗಿ ಒಂದು ಅದಾನಿ ಅಂಬಾನಿಗೆ BJP ಅವರು ಕೊಡ್ತಾರಲ್ಲ, ದೊಡ್ಡ ದೊಡ್ಡ ಸಾಹುಕಾರರಿಗೆ BJP ಪಕ್ಷ ಇರೋದು, ಅವರೇನು ಮಧ್ಯಮ ವರ್ಗದವ್ರಿಗೂ ಇಲ್ಲ ಅಥವಾ ಬಡವರಿಗೂ ಕೂಡ ಅವ್ರ ಬಗ್ಗೆ ಕನಿಕರ ಇಲ್ಲ. ಅದು BJP ಜೊತೆ ಅವ್ರು ಸೇರಿದ ಮೇಲೆ ಯಾಕೋ ಈ ರೀತಿ ಮಾತಾಡಿದ್ದಾರೆ. ಮೊದಲೆಲ್ಲ ಹಂಗೆ ನಮ್ಮ ಜನಾಂಗದ ಒಂದು ಸಭೆ ಸೇರಿ ಮೂಲ ಉದ್ದೇಶ ಏನು ಅಂದರೆ, ಎಲ್ಲರೂ ನಮ್ಮ ಜನಾಂಗದವರೆಲ್ಲ ಸೇರಿ ಸುಮಾರು 2-2.5 ಲಕ್ಷ ಜನ ನಾವು ಈ ಬೆಂಗಳೂರಲ್ಲಿದ್ದೀವಿ. ಎಲ್ಲರೂ ಒಮ್ಮತವಾಗಿ ಇವತ್ತು ಸೌಮ್ಯ ರೆಡ್ಡಿ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತೀವಿ. ಎಷ್ಟು ಮತಗಳಿಂದ ಗೆಲ್ಲುವ ವಿಶ್ವಾಸ ಇದೆ ಸರ್? ನಾನು ತಿಳಿದಂಗೆ ಒಂದು 80,000ದಿಂದ 1 ಲಕ್ಷದಲ್ಲಿ ಗೆಲ್ತಾರೆ. ವಾತಾವರಣ ಭಾಳ ಬದಲಾಗಿದೆ. ಇವತ್ತು ಏನಿದೆ ಈ ಭಾಗದಲ್ಲೆಲ್ಲ ಮೋದಿ ಅಲೆ ಮೋದಿ ಅಂತಾರೆ ಬಿಟ್ಟರೆ, ನಾವು ಈ ಕೆಲಸ ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ, ನಾನು ಈ ಕೆಲಸ ನನ್ನಿಂದ ಅಭಿವೃದ್ಧಿ ಆಗಿದೆ ಅನ್ನೋದು ಯಾರು ಯಾವ MP ಹೇಳ್ತಾ ಇಲ್ಲ. ಮೋದಿ ನೋಡಿ ಓಟ್ ಕೊಡಿ, ಮೋದಿ ನೋಡಿ ಓಟ್ ಕೊಡೋದು ನಾರ್ತ್ ಇಂಡಿಯಲ್ಲಿ, ಬೆಂಗಳೂರಲ್ಲಿ ಬಹುಶಃ ನಿಮ್ಗೆ ತಿಳಿದಾಗೆ ಮೋದಿಗೆ ಇಲ್ಲಿ ಯಾವುದು ಓಟ್ ಕೊಡೋವಂಥ ಜನ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿರೋರು ಬುದ್ಧಿವಂತ ಮತದಾರ, ಯಾರು ಕೆಲಸ ಮಾಡ್ತಾರೋ ಅವ್ರು ನೋಡ್ತಾರೆ. ಇಲ್ಲಿ ಪಕ್ಷ ನೋಡಲ್ಲ, ವ್ಯಕ್ತಿನ ನೋಡ್ತಾರೆ. ಮೋದಿ ಅಲೆ ಮೇಲೆಲ್ಲನ ಇರ್ಬೋದು, ಇಲ್ಲಿ ಕೆಳಗಡೆ ಅಂತೂ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿದ್ದಾಗೆ 25 ಜನ ಸಂಸದರು ಆಯ್ಕೆಯಾಗಿ ಹೋಗಿದ್ರು ಸಹಿತ ಕರ್ನಾಟಕಕ್ಕೆ ಒಂದು ಚೂರು ಕೂಡ ನ್ಯಾಯ ಸಿಕ್ಕಿಲ್ಲ. ಅನ್ಯಾಯ ಆಗಿರೋ ಮಾತು ಬಿಟ್ಬಿಡಿ, ನ್ಯಾಯನೇ ಸಿಕ್ಕಿಲ್ಲ. ಅದ್ರ ಬಗ್ಗೆ ಒಬ್ಬರೂ ಧ್ವನಿ ಎತ್ತುತ್ತಿಲ್ಲ ಅಂದಮೇಲೆ ಅಂಥವ್ರನ್ನ ನೀವು ನಿಜವಾಗ್ಲೂ ತಾವು ಮಾಧ್ಯಮದವರು ಈ ಜನರಿಗೆ ತಿಳಿಸ್ಬೇಕು. ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಾರ್ದು ಅಂತ ಜನರು ತೀರ್ಮಾನ ಮಾಡೋಕ್ಕೆ ನಿಮ್ಮ ಮಾಧ್ಯಮದವರೇ ಇದನ್ನು ಇದು ಮಾಡಿ. ನಮ್ಮ ಜನಾಂಗ ಸಭೆಯಿಂದ 2.25 ಲಕ್ಷ ಜನ ಏನು ಬೆಂಗಳೂರಲ್ಲಿದ್ದಾರೋ, ನಮ್ಮ ಸಂಘದ ಡೈರೆಕ್ಟರ್ಗಳು, ಪ್ರೆಸಿಡೆಂಟು, ವೈಸ್ ಎಲ್ಲರೂ ಬಂದಿದ್ದರು. ಅವರೆಲ್ಲ ನಮ್ಮ ಜನಾಂಗ ಸಭೆಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿ ಈ ಸಲ ಸೌಮ್ಯ ರೆಡ್ಡಿಗೆ ಕಾಂಗ್ರೆಸ್ ಪರಕ್ಕೆ ಗೆಲ್ಲಿಸ್ಬಿಟ್ಟು ದಕ್ಷಿಣದಲ್ಲಿ ಗೆಲ್ಲಿಸಬೇಕು ಅಂತ ಸಂಘದಿಂದ ಎಲ್ಲರೂ ಪ್ರತಿಯೊಬ್ಬರೂ ಡಿಸೈಡ್ ಮಾಡಿದ್ದಾರೆ. ಅದರಿಂದ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಲೀಡರ್ಗಳಾಗಿರ್ಬೋದು ಎಲ್ಲರೂ ಬಂದು ಈ ಸಲ ಸೌಮ್ಯ ರೆಡ್ಡಿಗೆ ಭಾಳ ಒಳ್ಳೆಯ ತಾಳ್ಮೆ ಇದೆ.
ಆದ್ದರಿಂದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಸೌಮ್ಯರೆಡ್ಡಿ ಅವ್ರಿಗೂ ಬೇರೆ ಯಾವುದೇ ಈ ಇವ್ರು ಹೇಳ್ತಾರೆ ಯಾರು ನಮ್ಮ MP ನಾವು 5 ಲಕ್ಷ ಲೀಡಲ್ಲಿ ಗೆಲ್ತೀವಂತ. 2 ಲಕ್ಷಕ್ಕಿಂತ ಮೇಲೆ ನಮ್ಮಲ್ಲಿ ಲೀಡಿಂಗ್ ಇದೆ. ಯಾರು ಗೊತ್ತಿಲ್ಲ ಅದನ್ನು ಸುಮ್ಮನೆ ಈಗ ಬುರುಡೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ, ನಾವೇ ಗೆದ್ದಿದ್ದೀವಿ ಅಂತ. ಜೂನ್ 4ನೇ ತಾರೀಕು ಗೊತ್ತಾಗುತ್ತೆ ಅವ್ರು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂದ್ಬಿಟ್ಟು. ಸೌಮ್ಯರೆಡ್ಡಿ ಅತ್ಯುತ್ತಮವಾದ ನಾಯಕಿ, ನಮ್ಮ ನಾಯಕಿ ಗೆದ್ದೇ ಗೆಲ್ತಾರೆ. ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಮ್ಮ ಜನಾಂಗದ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿದೆ. ಹಿಂದೆ ಒಂದು ಸಾರಿ ಕಮ್ಮ ಜನಾಂಗ ಹೆಚ್ಚಿದೆ ಅಂತ ಹೇಳ್ಬಿಟ್ಟು ನಮ್ಮ ರಘುಪತಿಯವ್ರಿಗೂ ಕೂಡ ಇಲ್ಲಿ MP ಸೀಟ್ ಕೊಟ್ಟಿದ್ದರು. ರಘುಪತಿಯವರು MP ಸೀಟ್ ಗೆದ್ದಿದ್ದರು. ಸುಮಾರು ಬೆಂಗಳೂರು ದಕ್ಷಿಣದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕಮ್ಮ ಜನಾಂಗದವರು ವಾಸ ಮಾಡ್ತಿದ್ದಾರೆ. ಇವತ್ತಿನ ದಿನ ಎಲ್ಲ ಕಮ್ಮ ಜನಾಂಗದ ಮುಖಂಡರ ಸಭೆಯನ್ನು ಕರೆದು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕಮ್ಮ ಜನಾಂಗದವರೆಲ್ಲ ಇವತ್ತು ಕಾಂಗ್ರೆಸ್ಗೆ ಹಾಕಬೇಕು, ಸೌಮ್ಯರೆಡ್ಡಿಗೆ ಹಾಕಬೇಕು ಅಂತ ಒಂದು ತೀರ್ಮಾನ ತಗೊಂಡು ಶ್ರೀ ಹರಿ ಕಲ್ಯಾಣ ಮಂಟಪದಲ್ಲಿ ಈ ಸತಿ ಎಲ್ಲರೂ ಕಾಂಗ್ರೆಸ್ಗೆ ಹಾಕಬೇಕು ಅಂತ ತೀರ್ಮಾನ ತಗೊಂಡಿದ್ದೆ.